ನಮಸ್ಕಾರ. ಕದನಕಣ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಸವಿತಾ ರೈ. ಇವತ್ತು ನನ್ನೊಂದಿಗೆ ಪಂಚಾಯಿತಿಯ ಈಗ ಪುರಸಭೆಯಾದಂಥ ಕುಶಾಲನಗರ ಪಟ್ಟಣ ಪಂಚಾಯಿತಿ ಈಗ ಹಾಲಿ ಪುರಸಭೆಯಾದಂಥ ಅದರಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಜಯವರ್ಧನ್, ಜೊತೆಗೆ BJPಯ ಜಿಲ್ಲಾ ಕಾರ್ಯದರ್ಶಿಯಾಗಿ BJPಯ ಮುಖಂಡರಾಗಿ ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸ್ಕೊಂಡು ಬಂದಂಥ ಜಯವರ್ಧನ್ ಅವರು ನನ್ನ ಜೊತೆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತೇನೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಪಂಚಾಯಿತಿ ಅಧ್ಯಕ್ಷರಾಗಿ ಈಗ ಪುರಸಭೆ ನಿಮ್ಮ ಅವಧಿಯ ಕೊನೆಗೆ ಪುರಸಭೆಯಾಗಿ ಮಾರ್ಪಾಟಾಗಿದೆ, ಹೇಗೆ? ಅದು ಕೊನೆಗೆ ಅಂದರೆ ಮೇಡಮ್, ನಮ್ಮದು ಏನು MLA ಎಲೆಕ್ಷನ್ ಇತ್ತು, ಅದರಿಂದ 1-2 ತಿಂಗಳ ಹಿಂದೆ ಆಯಿತು. ಸುಮಾರು 2.5 ವರ್ಷಗಳ ಕಾಲ ಪಂಚಾಯಿತಿಯ ಆಡಳಿತ ತಮ್ಮ ಜವಾಬ್ದಾರಿಯ ಮೇಲಿತ್ತು. ಹೇಗೆ ಅನ್ನಿಸ್ತಾ ಇತ್ತು ತಮಗೆ? ತಾವು ಈ ಹಿಂದೆ ಕೂಡ ನೀವು 2 ಬಾರಿ ಇಂಟ್ರೂ ಮಾಡಿದ್ದೀವಿ. ಹೌದು, ಸಂದರ್ಶನ ತಮ್ಮನ್ನು ಕೇಳಿದ್ದೆ, ಗೊತ್ತಿದೆ. ತುಂಬ ಚೆನ್ನಾಗಿ ಅನುಭವ ಆಯಿತು ಮೇಡಮ್. ಮತ್ತು ನಮ್ಮ ಆತ್ಮಸಾಕ್ಷಿಯಾಗಿ ಜನಗಳಿಗೆ ಏನು ದೊರಕಿಸ್ಕೊಡ್ಬೇಕು ಅದನ್ನು ಕೊಟ್ಟಿದ್ದೀವಿ. ಅಂದರೆ ಒಂದೇ ಒಂದು ಕಾರಣ ಅಂದರೆ ಕೊರೋನಾ ಬಂದು ನಮಗೆ ಸುಮಾರು ಒಂದು 10ರಿಂದ 12 ತಿಂಗಳು ಅದನ್ನು ನಿಭಾಯಿಸೋದೇ ಆಗೋಯಿತು. ಹಾಗಾಗಿ ಸಂತೃಪ್ತಿ ಇದೆ, ಖುಷಿ ಕೊಟ್ಟಿದೆ. ರಾಜಕೀಯನ ಯಾಕೆ ಪ್ರವೇಶ ಮಾಡಿದ್ದೀರಿ? ರಾಜಕೀಯ ನಮ್ಮ ತಂದೆಯವರ ಆಸೆ ಮೇಡಮ್. ಒಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕಿತ್ತು, ಇಲ್ಲ ಅಂತಂದರೆ ರಾಜಕೀಯಕ್ಕೆ ಹೋಗ್ಬೇಕಿತ್ತು. ಆ ದಿಸೆಯಲ್ಲಿ ನಾವು ರಾಜಕೀಯಕ್ಕೆ ಬಂದವು. ಜಯವರ್ಧನ್ ಕೇಶವಣ್ಣ ಅಂತಲೇ ಹೆಸರು ವಾಸಿ. ಬಹುಶಃ ಯಾರಿಗೆ ಸಹ ಜಯವರ್ಧನ್ ಹೆಸರು ಗೊತ್ತಿರಲಿಕ್ಕಿಲ್ಲ. ಯಾವ ರೀತಿ ಚುನಾವಣೆ ಗೆಲ್ಲಿಕ್ಕೆ ತಾವು ಅಸ್ತ್ರವನ್ನು ಉಪಯೋಗಿಸ್ತಾ ಬಂದಿದ್ದೀರಾ ಅಂತ? ತಮಗೆಲ್ಲ ತಿಳಿದಿರೋ ಹಾಗೆ ಯದುವೀರ್ ಒಡೆಯರ್ ಅವರು ಅವರ ಕೊಡುಗೆಗಳು ಅಂದರೆ ಅವರ ಮನೆತನದ ಕೊಡುಗೆ. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ತಾವೆಲ್ಲ ಗೊತ್ತಿದೆ ಮೇಡಮ್. ಹೌದು. ಅವರ ಕೊಡುಗೆ ನಿಜವಾಗಲೂ ಅಜರಾಮರ. ಅವರು ಕೊಟ್ಟಿರೋಂಥ ಕೊಡುಗೆಗಳು ಒಂದೆರಡಲ್ಲ. ಇವತ್ತು ಮೈಸೂರು ಬ್ಯಾಂಕ್ಗಳಾಗಿರ್ಬೋದು, ಇವತ್ತು KRS ಇದೆ, ಆಸ್ಪತ್ರೆಗಳಿದೆ, ಕನ್ನಡ ಸಾಹಿತ್ಯ ಪರಿಷತ್ತು, ಅವ್ರದ್ದು 42 ಕೊಡುಗೆಗಳು, 42ಕ್ಕಿಂತ ಹೆಚ್ಚು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅದು ವರ್ಕೌಟ್ ಆಗುತ್ತಾ? ಖಂಡಿತ. ಈಗ ಪ್ರತಿಯೊಬ್ಬರು ನೀವು ಎಲ್ಲ ಸೇರಿ ಈ ನಾವು ಕರ್ನಾಟಕದ ಜನತೆ ಅವರ ಚಿರಋಣಿ. ಅಂದರೆ ಅವರ ಏನು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಇದ್ರ ಮೂಲಕ ನಾವು ತೋರಿಸ್ಬೇಕು. ಇನ್ನೂ ಮುಂದುವರೆದು ಹೇಳ್ಬೇಕಂದ್ರೆ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷದಲ್ಲೂ ಕ್ಯಾಂಡಿಡೇಟ್ ಹಾಕೋದು ಸಹಜ. ಆ ರೀತಿ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಇವತ್ತಿನ ರಾಜಮನೆತನಕ್ಕೆ ನಾವು ಗೌರವ ಕೊಡದೇ ಆದರೆ ಅವ್ರನ್ನ ಯುನಾನಿಮಸ್ ಆಗಿ ಗೆಲ್ಲಿಸ್ಬೇಕಿತ್ತು ಅನ್ನೋ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಖಂಡಿತ ಅವ್ರು ಗೆಲ್ತಾರೆ ಅನ್ನೋದು ನಿಶ್ಚಯ ಮಾಡೋಣ. ಅಲ್ಲ, ಯಾಕೆ ಅಂತೇಳಿದರೆ ಸುಮಾರು 25 ವರ್ಷಗಳ ಕಾಲ BJPಯ ಭದ್ರಕೋಟೆ ಆಗಿತ್ತು. ನಿಮಗೆ ಗೊತ್ತಿದೆ ಜಯವರ್ಧನ್ ಅವರು ಯಾವ ರೀತಿ ಇತ್ತು ಕೊಡಗು ಅಂತ. ಆದರೆ ಈ ಬಾರಿ 2023ರ ಚುನಾವಣೆಯಲ್ಲಿ ಎರಡೂ ಕೂಡ ಕಾಂಗ್ರೆಸ್ನ ಪಾಲಾಯಿತು. ಅದನ್ನು ಹಿಡ್ಕೊಂಡು ಜೊತೆಗೆ ಕಾಂಗ್ರೆಸ್ದು ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಬದುಕಿನೊಳಗೆ ಒಂದು ರೀತಿ ಆ ಗ್ಯಾರಂಟಿ ಹಾಸೋಕ್ಕಾಗಿ ಹೋಗಿದೆ. ಹಿಂಗೆ ಬೆರೆಸ್ಕೊಂಡು ಬರ್ತೀರಾ ಇದನ್ನೆಲ್ಲ ಅಂತ? ಇಲ್ಲ, ಈಗ ಕಳೆದ ಬಾರಿ ಎಲೆಕ್ಷನ್ ತಾವು ಹೇಳಿದ್ರಿ, ತೀರಾ ಏನು ನಾವು ಕಳಪೆಯಾಗಿ ಏನೋ ಇದು ಮಾಡಿದ್ವಿ. ಅಲ್ಲ, ತೀರಾ ಕಳಪೆ ಅಲ್ಲದಿದ್ರು ಸಹ ಕಾಂಗ್ರೆಸ್ ಅಂದರೆ ನಿರಾಶಾದಾಯಕವಾಗಿ ಸಣ್ಣ ಪ್ರಮಾಣದಲ್ಲಿ ಸೋತಿದ್ದೀವಿ. ಅದು ದೊಡ್ಡ ಹೊಡೆತ ಏನಲ್ಲ. ಕೆಲವೊಂದು ತಮಗೆ ಗೊತ್ತಿರುತ್ತೆ, ನೋಟಾ ಓಟ್ಗಳು ನಮಗೂ ಸ್ವಲ್ಪ ಎಫೆಕ್ಟ್ ಆಯಿತು. ಅದನ್ನು ಹೊರತುಪಡಿಸಿ ನಮಗೆ ಓಟ್ಗಳು ಕಳೆದ ಬಾರಿಗಿಂತ ಈ ಬಾರಿ 10,000 ನಾವು ಲೀಡ್ ತೊಗೊಂಡಿದ್ದೀವಿ. ಕುಶಾಲನಗರದಲ್ಲೂ ಕೂಡ ಕಳೆದ ಬಾರಿಗಿಂತ 1,000 ಲೀಡ್ BJP ಬಂದಿದೆ, ತಮಗೆ ಗೊತ್ತಿದೆ. ಇದು ಕಾಂಗ್ರೆಸ್ ಒಂದು ಆರೋಪ ಮಾಡ್ತಾ ಇದೆ, ಯಾವುದಾದ್ರು ತಹಶೀಲ್ದಾರ್ ಇರ್ಬೋದು, ಪೊಲೀಸ್ ಸ್ಟೇಷನ್ಗೆ ಇರ್ಬೋದು, ಇಂತೆಲ್ಲ ಪ್ರಕರಣಗಳಾದಾಗ ಒಡೆಯರ್ ಬರ್ತಾರಾ? ಒಡೆಯರ್ ರಾಜ್ಯಮನೆತನದ ಒಳಗಿರಬೇಕಾದವರು, ಜನಸಾಮಾನ್ಯರ ಬದುಕಿನೊಳಗೆ ಅವ್ರು ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಅಸ್ತ್ರವನ್ನು ಕಾಂಗ್ರೆಸ್ ತಗೊಂಡು ಹೋಗ್ತಾ ಇದೆ. ಖಂಡಿತ ಮೇಡಮ್, ಅವ್ರು ಹೇಳೋದ್ರಲ್ಲಿ ನಮಗೇನು ಬೇಸರ ಇಲ್ಲ. ಆದರೆ ಯದುವೀರ್ ಒಡೆಯರ್ ಅವರ ವಿಚಾರಗಳು ತಮ್ಗೆ ಗೊತ್ತಿದೆ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವರು ವರ್ತನೆಯನ್ನು ಮಾಡ್ತಿದ್ದಾರೆ, ತಮಗೆ ಗೊತ್ತಿದೆ. ಬರೀ ಅದು ಎಲೆಕ್ಷನ್ ಸಲುವಾಗಿ ಅಲ್ಲ. ಈ ಹಿಂದೆನೂ ಕೂಡ ಕುಶಾಲನಗರಕ್ಕೆ ಅವರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರನ್ನ ಒಂದು ಪಥಗ್ರಹಣ ಕಾರ್ಯಕ್ರಮದಲ್ಲಿ ಬಂದಿದ್ದರು. ಆಗಲೂ ಕೂಡ ಎಲ್ಲರ ಜೊತೆ ನಮ್ಮ ಜನಸಾಮಾನ್ಯರ ಥರ ಅವರು ವರ್ತನೆ ತೋರಿಸಿದ್ರು. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಮಡಿಕೇರಿಗೆ ಬಂದಾಗ ಅವರು ಎಳ್ನೀರು ಕುಡಿದಿರ್ಬೋದು, ನಮ್ಮ ಕಾರ್ಯಕರ್ತರ ಜೊತೆ ಊಟ ಮಾಡಿದ ರೀತಿ ನೀತಿ ಇರ್ಬೋದು. ಇವತ್ತು ಅದನ್ನು ಮಾತ್ರ ಬಿಂಬನೆ ಮಾಡ್ಕೊಂಡು BJP ಹೋಗ್ತಾ ಇದೆ. ಇಲ್ಲ, ಖಂಡಿತ ಆ ಥರ ಏನಿಲ್ಲ ಮೇಡಮ್. ಕಸ ಗುಡಿಸಿದಿರ್ಬೋದು, ಎಳ್ನೀರು ಕುಡಿದಿರ್ಬೋದು, ಕಾರ್ಯಕರ್ತನ ಜೊತೆಗೆ ನಿಂತು ಫೋಟೋ ತೆಗೆಸಿಕೊಂಡಿರ್ಬೋದು, ಇದು ಮಾತ್ರನ ಇಲ್ಲ. ಫೋಟೋ ವಿಚಾರಗಳು ನಿಜವಾಗ್ಲೂ ಅದು ಹೇಳೋಂಥ ವಿಚಾರಗಳಲ್ಲ. ಆದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಮನೆತನ ಅವರೇ ಹೇಳ್ದಂಗೆ, ನಾವು ಹೇಳೋದಕ್ಕಿಂತ ಯದುವೀರ್ ಒಡೆಯರೇ ಹೇಳಿದ್ದಾರೆ, ರಾಜಮನೆತನದ ರಾಜಪ್ರಭುತ್ವ ಏನಿದೆ ಅವೆಲ್ಲ ಕೊನೆಯಾಗಿದೆ. ಸಂವಿಧಾನನೇ ಶ್ರೇಷ್ಠ. ಸಂವಿಧಾನಕ್ಕೆ ಎಲ್ಲರೂ ಮೋದಿ ವರ್ಚಸ್ಸು ವರ್ಕೌಟ್ ಆಗುತ್ತಾ? 100% ಆಗುತ್ತೆ. ಮೋದಿ ಇವತ್ತು ಜಗತ್ತಿನ ವಿಶ್ವಗುರಲ್ಲಿ ಅವರು ಒಬ್ಬರು. ಅಂದರೆ ಇವತ್ತು ಏನು ನಮ್ಮ ದೇಶ ಪ್ರಪಂಚದಲ್ಲಿ ನೋಡೋ ರೀತಿ ಇದೆಯಲ್ಲ, ಬದಲಾಗಿದೆ, ಖಂಡಿತ ಬದಲಾಗಿದೆ. ನಮ್ಮ ಸಾಧನೆಗಳನ್ನ ಅವರು ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತ ಅವ್ರ ವರ್ಚಸ್ಸು ವರ್ಕೌಟ್ ಆಗುತ್ತೆ. ಹಾಗಿದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ವರ್ಕೌಟ್ ಆಗಲ್ವಾ? ಕಾಂಗ್ರೆಸ್ ಗ್ಯಾರಂಟಿ ಮೇಡಮ್ ಎಲ್ಲರಿಗೂ ತಲುಪ್ತಿದೆಯಾ? ತಾವೇ ಹೇಳಿ, ಎಲ್ರಿಗೂ ತಲುಪ್ತಿದೆಯಾ ಅಂತಂದರೆ ಹೇಳಿ ನೀವು. ಅದೊಂದು ವಿಚಾರಗಳನ್ನು ಬದಿಗಿಟ್ಟು ಹೇಳಿ ಮೇಡಮ್.
ಎಲ್ಲರಿಗೂ ತಲುಪ್ತಿದೆಯಾ ಅಂತ ಹೇಳಿದ್ದೀವಿ, ಎಲ್ರಿಗೂ ತಲುಪಿಲ್ಲ ಮೇಡಮ್. ಖಂಡಿತ ಅದು ವರ್ಕೌಟ್ ಆಗಲ್ಲ. ಎಷ್ಟೋ ಜನ ಈಗ ಕೆಲವರು ಈ ಕುಶಾಲನಗರದಲ್ಲಿ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ ಮೂರರಿಂದ 4 ಕೋಟಿಯಷ್ಟು ದುಡಬೇಕು. ಎಷ್ಟು ಜನಕ್ಕೆ ಬಂದಿದೆ ಮೇಡಮ್? ಈಗ ತಾವು ಕ್ಯಾನ್ವಾಸ್ಗೆ ಹೋದಾಗ ಅವರು ಬರ್ತಿದ್ದಾರೆ, ನಾವು ಹೋಗ್ತಿದ್ದೀವಿ, ಎಷ್ಟೋ ಜನ ಹೇಳ್ತಿದ್ದಾರೆ. ಜೊತೆಗೆ ಏನು ಈ ಕರೆಂಟ್ ಫ್ರೀ ಅಂತ ಕೊಟ್ಟಿದ್ರೆ ₹7.75 ಇವತ್ತು ಒಂದು ಯೂನಿಟ್ಗೆ, ಮೊದಲೇ ಎಷ್ಟಿತ್ತು ಮೇಡಮ್? ಅವೆಲ್ಲ ಜನ ನಾವು ತೀರ್ಮಾನ ಮಾಡೋದಕ್ಕಿಂತ ಜನಗಳು ತುಂಬ ಬುದ್ಧಿವಂತರಿದ್ದಾರೆ. ಖಂಡಿತ ಅವರು ವೋಟ್ ಮಾಡ್ತಾರೆ. ಜನ ಬದಲಾವಣೆ ಬಯಸ್ತಾರ? ಖಂಡಿತ ಬಳಸ್ತಾರೆ. ಪ್ರತಾಪ್ ಸಿಂಹನೇ ನಿಂತಿದ್ರೆ ಈಸಿ ಗೋಯಿಂಗ್, ಈ ಸಲ ಒಡೆಯರ್ನ ಕರ್ಕೊಂಡು ಬಂದು ನಿಲ್ಲಿಸಿದ್ದಾರೆ ಅಂತ ಹೇಳುವಂಥ ಮಾತಿದೆ. ಇಲ್ಲ ಮೇಡಮ್, ಪ್ರತಾಪ್ ಸಿಂಹ ಅವರು ಹೌದು ನೀವು ಹೇಳ್ತಿರೋದು ಇರ್ಬೋದು, ಆದರೆ ಅವ್ರಿಗಿಂತ ಉತ್ತಮವಾದ ಅಭ್ಯರ್ಥಿ ಅಂತ ನಮ್ಮ ಪಕ್ಷದವರು ತೀರ್ಮಾನ ಮಾಡಿ ಗುರುತಿಸಿ ಇವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಯದುವೀರ್ ಅವರು ಕೂಡ ಒಳ್ಳೆಯ ಅಭ್ಯರ್ಥಿ ಅಂತ ಹೇಳ್ಬೋದು. ಒಂದು ಕಡೆಯಿಂದ ಜಾತಿ ರಾಜಕೀಯ ಆರಂಭವಾಗಿದೆ. ಎಂ ಲಕ್ಷ್ಮಣ್ ಅವರು ನಾನು ಗೌಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು, ಹಾಗಾಗಿ ನನಗೆಲ್ಲ ಅವಕಾಶ ಕೊಡಬೇಕು ಅಂತೇಳಿ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅದು ನಿಮಗೆ ಪ್ಲಸ್ ಮೈನಸ್ ಆಗಲ್ವಾ ಬಿ ಜೆ ಪಿಗೆ? ಇಲ್ಲ, ಜಾತಿ ಮೇಡಮ್ ನಮ್ಮ ದೇಶದಲ್ಲಿ ನಮ್ಮ ದೇಶನೇ ದೊಡ್ಡದು. ಜಾತಿ ಧರ್ಮ ವ್ಯಕ್ತಿಗಿಂತ ಹೆಚ್ಚಾಗಿ ನಮ್ಮ ದೇಶ ದೊಡ್ಡದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿ ಆ ಸಮೀಕರಣ ಏನು ನಮಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ ಅಂತ. ಜಾತಿ ಸಮೀಕರಣ ಆಗಲ್ಲ ಅಂತ ಹೇಳ್ತೀರಾ? ಹಾಗಿದ್ರೆ ಯಾಕೆ 2 ಕ್ಷೇತ್ರನ ಬಿಟ್ಕೊಟ್ರಿ? ಕಳಿಸ್ರಿ ಮೇಡಮ್, ನಾನು ಮೊದಲು ಈ ಹಿಂದೆನೂ ಹೇಳಿದೆ, ತುಂಬ ಹತ್ತಿರದಲ್ಲಿ ಸೋತ ನಾವು. ಇನ್ನೊಂದು ಏನಂತಂದರೆ ನಮ್ಮಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಆ ರೀತಿ ಆಯಿತು. ಅದು ಬಿಟ್ಟರೆ ಜನಗಳಂತೂ ಖಂಡಿತ ನಮಗೆ ಓಟ್ ಕೊಟ್ಟಿದ್ದಾರೆ. ಶಾಸಕ ದ್ವಯರು ಕೆಲಸ ಮಾಡಲಿಲ್ಲ ಹೇಳುವಂಥ ಆರೋಪ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ನಿರಾಶಾದಾಯಕವಾಗಿ 2 ಸ್ಥಾನವನ್ನು ಕಾಂಗ್ರೆಸ್ ಕಳಿಸ್ಕೊಂಡು ಬಂತು ಅಂತ. ಹೌದಾ? ಇಲ್ಲ ಮೇಡಮ್, ಅದು ನಾನು ಒಪ್ಪೋದಿಲ್ಲ ಯಾವುದೇ ಕಾರಣಕ್ಕೂ. ಯಾಕಂದರೆ ಶಾಸಕರು ಮಾಡೋದಂಥ ಕೆಲಸ ಮತ್ತಿನ್ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೆಲಸ ಮಾಡಿದ್ದಾರೆ, ತಮಗೆ ಗೊತ್ತಿದೆ. ನಾನು ಹಿಂದೆ ಇಂಟರ್ವ್ಯೂಲು ಹೇಳಿದ್ದೀನಿ, ನೀವು ನೆನಪಿರ್ಬೋದು, PP ಕಿಟ್ ಹಾಕಿ ಇಡೀ ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಕೋವಿಡ್ ಸೆಂಟ್ರಿಗೆ ಹೋಗಿ ಪ್ರತಿಯೊಬ್ಬರ ಕಷ್ಟ ಸುಖಗಳನ್ನ ಆಲಿಸಿ ಹೋದಂಥ ವ್ಯಕ್ತಿ ಅಂದರೆ ಅಪ್ಪಚ್ಚುರಂಜನ್ ಸಾಹೇಬರು. ಅಂಥವ್ರು ನೀವು ಯಾವ ಥರ ಹೇಳ್ಬೋದು ಮೇಡಮ್? ನಮ್ಮ ಜನಗಳಿಗೆ ನಿಜವಾಗ್ಲೂ ಅದೊಂದು ಕೃತಜ್ಞತೆ ಇರೋದಕ್ಕೆ ಅಷ್ಟೊಂದು ಓಟ್ ಕೊಟ್ಟರು ಮೇಡಮ್. ಈ ಬರೀ ಕೇವಲ ಮೋದಿಗೆ ಓಟ್ ಕೊಡಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲಿ ಕೂಡ ಯದುವೀರ್ ಅವರಿಗೆ ಓಟ್ ಹಾಕಿ ಅಂತ ಯಾಕೆ ಕೇಳ್ತಾ ಇಲ್ಲ ನೀವು? ಇಲ್ಲ ಮೇಡಮ್, ಮೋದಿಗೂ ಕೇಳ್ತಿದ್ದೀವಿ, ಯದುವೀರ್ ಅವ್ರಿಗೂ ಕೇಳ್ತೀವಿ. ಈಗ ನಾನೇ ಹೇಳಿದ್ನಲ್ಲ ಮೇಡಮ್, ಯದುವೀರ್ ಅವರೇ ಸ್ವತಃ ಹೇಳಿದ್ದಾರೆ ಮೋದಿನ ನೋಡಿ ಓಟ್ ಹಾಕಿ ಅಂತೇಳಿ. ಇರ್ಬೋದು, ಯಾಕಂದರೆ ಅವರು ಮಹಾನ್ ನಾಯಕರು. ಇವತ್ತು ದೇಶದ ಚುಕ್ಕಾಣಿ ಹಿಡಿದು ಸತತವಾಗಿ ಈಗ 3ನೇ ಟರ್ಮ್ಗೆ ಅವರು ಪ್ರಧಾನಿ ಆಗೋಕ್ಕೆ ಹೊರಟಿರುವಂಥವ್ರು. ಹಾಗಾಗಿ ಅವರ ವರ್ಚಸ್ಸನ್ನು ಅಪೇಕ್ಷೆ ಪಡೋದು ತಪ್ಪೇನಿಲ್ಲ. ಸಾಮಾನ್ಯ ವ್ಯಕ್ತಿಗೆ ಒಡೆಯರ್ ಸಿಗಲ್ಲ, ಹೌದಾ? ಇಲ್ಲ, ಖಂಡಿತ ಸಿಗ್ತಾರೆ ಮೇಡಮ್. ನೀವು ಮುಂದಿನ ದಿನಗಳಲ್ಲಿ ನೋಡ್ಬೋದು. ಮತ್ತೊಮ್ಮೆ ನೀವು ಬೇಕಾದ್ರೆ ಇಂಟರ್ವ್ಯೂಲ್ಲಿ ಇದನ್ನು ಪ್ರಶ್ನೆ ಮಾಡ್ಬೋದು ಅಂತಲೇ ನಾನು ಧೈರ್ಯವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಖಂಡಿತ ಸಿಗ್ತಾರೆ ಮೇಡಮ್, ಆ ರೀತಿ ಅಂದ್ಕೊಂಡಿಲ್ಲ. ಅವರ ಭಾವನೆಗಳು ಜೊತೆಗೆ ಅವರ ನಡವಳಿಕೆಗಳು ತುಂಬ ಸಾಮಾನ್ಯ ರೀತಿಯಲ್ಲಿದ್ದಾವೆ. ಎಲ್ಲಿಯೂ ಕೂಡ BJP ತಾನು ಮಾಡಿದ ಹಳೆಯ ಕೆಲಸಗಳನ್ನು ಇಟ್ಕೊಂಡು ಇವತ್ತು ಹೋಗ್ತಾ ಇಲ್ಲ. ಯಾಕೆ? ಇಲ್ಲ ಮೇಡಮ್, ಕೆಲಸ ಆಗಿದೆಯಲ್ಲ, ಖಂಡಿತ ಕೆಲಸ ಆಗಿದೆ. ಯಾಕೆ ಜನಸಾಮಾನ್ಯರ ಮುಂದೆ ಹೋಗ್ತಾ ಇಲ್ಲ? ಇಲ್ಲ, ಜನಸಾಮಾನ್ಯರಿಗೆ ನಾವು ಕೆಲಸ ಮಾಡಿರೋಂಥದ್ದೇ ಹೋಗ್ತಾ ಇರೋದು ಮೇಡಮ್. ಈ ಹಿಂದೆ ಏನು ಹೈವೇ ಆಗಿರ್ಬೋದು, ಏನು ಫ್ಲೈಓವರ್ಗಳಾಗಿರ್ಬೋದು, ಹಿಂದೆ ಆದಂಥ ಕೆಲಸಗಳನ್ನ ಒತ್ತಿಟ್ಕೊಂಡೇ ಹೋಗ್ತಾ ಇರೋದು. ಜೊತೆಗೆ ಏನು ಸ್ಕೀಮ್ಗಳು ಕೊಟ್ಟಿದ್ದಾರೆ ತಮಗೆ ಗೊತ್ತಿರ್ಬೋದು, ರೈತರಿಗಾಗಿರ್ಬೋದು, ಹೆಲ್ತ್ ಇಶ್ಯೂ ಅಂದರೆ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಮಹಿಳೆಯರಿಗೆ ಆದ್ಯತೆ ಕೊಟ್ಟಿರೋಂಥದ್ದಾಗಿರ್ಬೋದು, ನಮ್ಮ ದೇಶಕ್ಕೆ ಸುಭದ್ರತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸುಭಿಕ್ಷವಾಗಿದೆ ಅಂತ ಅಂದರೆ ನಿಜವಾಗ್ಲೂ ಅದು ನಮ್ಮ BJP ಪಾರ್ಟಿಯ ಹೆಮ್ಮೆಯ ಪ್ರಧಾನಿಗಳು ಅವರು. ಅದನ್ನು ಹೇಳೋಕ್ಕೆ ಇನ್ನೊಮ್ಮೆ ಇಚ್ಛೆ ಪಡ್ತೀನಿ. ನಮ್ಮ ದೇಶನ ಸುಭದ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಮುನ್ನಡೆಸ್ತಾ ಇದ್ದಾರೆ. ಒಡೆಯರ್ ರಾಜಕೀಯಕ್ಕೆ ಬರಬಾರ್ದಿತ್ತು? ಇಲ್ಲ, ಹಾಗೇನಿಲ್ಲ ಮೇಡಮ್. ಈಗ ಅವ್ರ ಹಿಂದೆ ಅವ್ರ ತಂದೆನೂ ಕೂಡ ಬಂದಿದ್ದರು, ತ್ರಿಕರಣದತ್ತ ನರಸಿಂಹರಾಜ ಒಡೆಯರು. ಅವರು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ, ತಮಗೆಲ್ಲ ಗೊತ್ತೇ ಇದೆ. ಮೈಸೂರಲ್ಲಿ ಇವತ್ತು ದೇವರಾಜ ಅರಸ್ ಮಾರ್ಕೆಟಲ್ಲಿ ಅವ್ರಿಗೆ ಸಿಕ್ಕಂಥ ಸ್ವಾಗತ ನೋಡಿದ್ರೆ ತಮಗೆಲ್ಲ ಗೊತ್ತಾಗ್ಬೋದು ಅವರು ರಾಜಕೀಯಕ್ಕೆ ಬೇಕೋ ಬೇಡೋ ಅಂತ. ಅಷ್ಟೊಂದು ಅವ್ರಿಗೆ ಅದ್ದೂರಿಯಾಗಿ ಈ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಜಾತಿಯನ್ನು ಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ BJPಗೆ ಒಂದು ಹೊಸ ಅಸ್ತ್ರ ಏನಂತ, ಒಂದು ಕಡೆಯಿಂದ ಸಿದ್ದಾಪುರ ವಾಲ್ನೂರಲ್ಲಿ ಆದಂಥ ಆಕ್ಸಿಡೆಂಟನ್ನು ಒಂದು ರೀತಿ ಬೇರೆ ರೀತಿಯ ಬಿಂಬನೆ ಮಾಡ್ಕೊಂಡು ಓಡಾಡ್ತು. ಯಾಕೆ? ಇಲ್ಲ ಮೇಡಮ್, ಅದರ ಜೊತೆಗೆ ನೇಹಾ ಕೊಲೆ ಪ್ರಕರಣ ಕೂಡ ಹಾಗೇನೆ ಅಲ್ಲ, ಅದರ ಹಿಂದುತ್ವ ಅಂತೇಳಿ ಹೋಗುವಂಥದ್ದು ಇದು ಸರಿಯಾ ರಾಜಕಾರಣದಲ್ಲಿ? ಅಲ್ಲ ಮೇಡಮ್, ನಾವು ಹೇಳೋದಿಷ್ಟೇ, ಇಲ್ಲಿ ಎಲ್ಲರೂ ಭಾರತೀಯರು, ಎಲ್ರಿಗೂ ಕೂಡ ರಕ್ಷಣೆ ಸಿಗಬೇಕು. ಕರ್ನಾಟಕದಲ್ಲಿದ್ದೀವಿ, ಎಲ್ಲಿದ್ದೀವಿ ಅನ್ನೋ ಒಂದು ಭ್ರಮೆ ಪ್ರಶ್ನೆಯಾಗಿ ಕಾಡಬಾರ್ದು. ಹಾಗಾಗಿ ಇವತ್ತು ಸಮಗ್ರವಾಗಲಿ ತನಿಖೆ ಆಗಲಿ, ತಪ್ಪಿಸ್ತತ್ರನ ಶಿಕ್ಷೆ ಆಗಲಿ ಅನ್ನೋದಷ್ಟೇ ವಿಚಾರ. ಅದನ್ನು ಬಿಟ್ಟರೆ ಬೇರೆ ಏನೇನಿಲ್ಲ ಮೇಡಮ್. ಅದರಲ್ಲಿ ಈಗ ಸರ್ಕಾರದವರು
ಯಾವುದೋ ಒಂದು ದೃಷ್ಟಿಕೋನ ಇಟ್ಕೊಂಡು ತಪ್ಪು ಹೇಳಿಕೆಗಳನ್ನ ಕೊಟ್ಕೊಂಡು ಆ ರೀತಿ ಮಾಡಬಾರ್ದು. ತಮಗೆಲ್ಲ ಗೊತ್ತೇ ಇದೆ ಯಾವ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆ ವಿಚಾರವಾಗಿ ಒಂದು ಸೈಡ್ ಹೇಳಿಕೆಗಳನ್ನ ಕೊಡಬಾರ್ದು. ಸಮಾನವಾಗಿ ನೋಡಲಿ, ಎಲ್ಲರೂ ಸಮಾನವಾಗಿ ನೋಡಲಿ ಅನ್ನೋದೇ ನನ್ನ ಅಭಿಪ್ರಾಯ. ಹಾಗಿದ್ರೆ 2 ಕ್ಷೇತ್ರನ ನೀವು ಬಿಟ್ಕೊಡ್ಲಿಕ್ಕೆ ಕಾರಣ ಏನಿರ್ಬೋದು? ಜನಸಾಮಾನ್ಯ ಯಾಕೆ ಬದಲಾವಣೆ ಆದ? ಬೀಗ್ತಾ ಇದ್ರಿ ಅಲ್ವಾ, ನಮ್ಮದೇ ಕೊಡಗು ನಮ್ಮದೇ, ಕಾಂಗ್ರೆಸ್ಸನ್ನು ನಿರ್ಮೂಲನೆ ಮಾಡ್ತೇವೆ ಅಂತೇಳಿ. ಕೆಲವೊಂದು ಬದಲಾವಣೆಗಳಾಯಿತು ಮೇಡಮ್, ತಮಗೆ ಗೊತ್ತಿದೆ. ಕಾಂಗ್ರೆಸ್ಸು, ನಮ್ಮ ಮಡಿಕೇರಿ ಕ್ಷೇತ್ರದ ಬಗ್ಗೆ ಹೇಳ್ತೀನಿ, ಕಾಂಗ್ರೆಸ್ JDS ಮತ್ತು BJP ಅಂತಿತ್ತು. ಕೊನೆ ಘಟ್ಟದಲ್ಲಿ ಅವರು ಕೂಡ ಪಕ್ಷ ಸ್ಪರ್ಧೆಯಿಂದ ಹಿಂದೆ ಸರಿದ್ರು. ಅದು ತಮಗೆಲ್ಲ ಗೊತ್ತೇ ಇದೆ. ಅದು ಒಂದು ಕಾರಣ. ಜೊತೆಗೆ ನಮ್ಮಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಿತ್ತು, ಅದು ವ್ಯತ್ಯಾಸ ಆಗಿದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಾಗಿದೆ ಅದನ್ನು ಇದು ಮಾಡಿದ್ರು. ಅದರ ಅಪ್ಪಾಜಿ ರಂಜನ್ ಸಾಹೇಬ್ರ ಬಗ್ಗೆ ಖಂಡಿತ ಎಲ್ಲರೂ ಕೂಡ ಒಲವು ತೋರಿಸಿ ಒಂದು ಓಟ್ ಹಾಕಿದ್ರು. 10,000ಕ್ಕಿಂತ ಹೆಚ್ಚು ಓಟು ಲೀಡ್ ಕೊಟ್ಟರು. ಇನ್ನು JDS ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದೆ ಮುಖ್ಯವಾಗಿ ನಮಗೆ ಹೊಡೆತ ಬೀಳ್ತು ಅಂತ ಹೇಳೋಕ್ಕೆ ಇಚ್ಛೆ. ಈ ಬಾರಿ JDS ಮತ್ತು BJP ಮೈತ್ರಿಯಿಂದ ಚುನಾವಣೆಗೆ ಹೋಗ್ತಾ ಇದ್ದೀರಾ, ಇದು ವರ್ಕೌಟ್ ಆಗುತ್ತಾ? ಖಂಡಿತ ಆಗುತ್ತೆ ಮೇಡಮ್. ಕಳೆದ ಬಾರಿ ಕಾಂಗ್ರೆಸ್ JDS ಮೈತ್ರಿ ಇತ್ತು, ವರ್ಕೌಟ್ ಆಗಿಲ್ಲ. ಇಲ್ಲ, ಅವರ ಹೊಂದಾಣಿಕೆ ಯಾವ ರೀತಿ ಇತ್ತು ಅದ್ರ ಮೇಲೆ ಡಿಪೆಂಡು. ಅವರ ಹೊಂದಾಣಿಕೆ ತುಂಬ ಅಂದರೆ ನಿರಾಯಾಸವಾಗಿ ಎಲ್ಲ ಒಂದು ಪ್ರಬುದ್ಧ ರಾಜಕಾರಣಿಗಳೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದಂಥದ್ದು. ಹಾಗಾಗಿ ಖಂಡಿತವಾಗಿ ಇದು ನಿಮ್ಮ ಜೊತೆ ಕ್ಯಾನ್ವಸಿಗೆ ಬರ್ತಾ ಇದ್ದಾರೆ JDS ಕಾರ್ಯ ಬರ್ತಿದ್ದಾರೆ ಮೇಡಮ್, ಎಲ್ಲರೂ ಬರ್ತಿದ್ದಾರೆ. ನಮ್ಮ ಕುಶಾಲನಗರದಲ್ಲಿ ನಮ್ಮ ಅಧ್ಯಕ್ಷರು ಚರಣ್ ಅಂತ BJPಯಿಂದ, ಮತ್ತು ಚಂದ್ರು ಅಂದ್ಬಿಟ್ಟು JDS ಅವರು. ಇನ್ನು ಈ ಥರ ಪ್ರಮುಖ ಮುಖಂಡರಿದ್ದಾರೆ, ತುಂಬ ಪ್ರಬಲವಾಗಿದ್ದಾರೆ. ಅವರು ಕೂಡ ನಮ್ಮ ಕೈ ಜೋಡಿಸ್ತಿದ್ದಾರೆ. ನಮ್ಮಲ್ಲೂ ಕೂಡ ಎಲ್ಲರೂ ಪಕ್ಷದವರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ ಮೋದಿ ಹೆಸರನ್ನ ಇಟ್ಕೊಂಡು ರಾಜ್ಯಕ್ಕೆ ಹೋಗೋದು ಸರಿಯಾ, ಅಥವಾ ನಾವು ನಾಯಕರನ್ನ ಇಟ್ಕೊಂಡು ಹೋಗ್ಬೇಕಲ್ಲ? ಯದುವೀರಿಗೆ ಓಟು ಕೊಡಿ, ಯದುವೀರನ್ನ ಗೆಲ್ಸ್ಕೊಡಿ, ಯದುವೀರ್ ಕೆಲಸ ಮಾಡಿಕೊಟ್ರೆ ಇಂಥ ಕೆಲಸಗಳಾಗುತ್ತೆ, ಜನಸಾಮಾನ್ಯನ ಬದುಕು ಹಸನಾಗುತ್ತೆ, ಜನರಿಗೆ ಬೇಕಾದಂಥ ಜನರ ಏನು ಕನಸುಗಳಿದೆ ಅದು ನನಸಾಗುತ್ತೆ ಅಂತ. ಅದು ಎಲ್ಲಿಯೂ ಕೂಡ ನೀವು ಹೇಳ್ತಾ ಇಲ್ಲ. ರಾಜ್ಯ ಮನೆತನದಲ್ಲಿ ಇದ್ದಾರೆ, ಅವರಿಗೆ ಓಟ್ ಕೊಡಿ ಅಂತ ಆಗಲೇ ನೀವು ಮಾತಾಡ್ತಾ ಹೇಳಿದ್ರು. ಅವ್ರನ್ನ ಹಂಗೆ ಅವಿರೋಧವಾಗಿ ಆಯ್ಕೆ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಿರೋ ನಿಲ್ಬೋದಲ್ವಾ? ಅಲ್ಲ, ಮೊದಲೇ ಹೇಳಿದೆ ಮೇಡಮ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಂತಿದ್ದಾರೆ ಸರಿ. ಆದರೆ ಅವರ ಮನೆತನಕ್ಕೆ ನಾವು ಕೃತಜ್ಞತೆ ಅಂತ ಅಷ್ಟೇ ಮೇಡಮ್, ಬೇರೆ ಇನ್ನೇನಿಲ್ಲ. ನಾವು ಮೋದಿಯವರು, ನೀವು ತಾವು ಹೇಳಿದ್ರಿ ಮೋದಿಯನ್ನು ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅಂತ. ನಮ್ಮ ದೇಶದ ಹೆಮ್ಮೆ ಪ್ರಧಾನಿ, ನಮ್ಮ ಪಕ್ಷದನ್ನು ಸಮರ್ಥವಾಗಿ ಮುನ್ನಡೆ ತೊಗೊಂಡೋಗ್ತಿದ್ದಂಥವ್ರು. ಇವತ್ತು ಇಡೀ ವಿಶ್ವವನ್ನೇ ಒಂದು ದೃಷ್ಟಿಕೋನಲ್ಲಿ ನಮ್ಮ ಭಾರತವನ್ನು ನೋಡುವಂಥ ಸ್ಥಿತಿಗತಿಗೆ ತಂದಂಥವ್ರು. ಹಾಗಾಗಿ ಅವ್ರನ್ನ ಮುನ್ನಡೆಸ್ತಾರೆ, ನಮ್ಮ ನಾಯಕರಲ್ವ. ಆಗ ಅವ್ರನ್ನ ನಾಯಕರನ್ನ ನಾವು ಬಿಂಬಿಸ್ಕೊಂಡು ಹೋಗೋ ತಪ್ಪೇನಿಲ್ಲ. ಇಲ್ಲಿ ಕೂಡ ಒಡೆಯರಿಗೆ ಓಟ್ ಕೊಡಿ ಅಂತ ಕೇಳಲ್ವ ನೀವು? ಒಡೆಯರಿಗೆ ಓಟ್ ಕೊಡಿ ಅಂತ ಕೇಳ್ತಿದ್ದೀವಿ ಖಂಡಿತ. ಅವರು ಮನೆಗೆ ಬರ್ತಾರಾ? ಮನೆಗೆ ಬಂದಿಲ್ಲ ಮೇಡಮ್, ಬಹಿರಂಗ ಪ್ರಚಾರಕ್ಕೆ ಬಂದಿದ್ದಾರೆ. ಕೆಲವು ಕಡೆ ಮನೆಗೂ ಬಂದಿದ್ದಾರೆ. ಹೇಗಿದೆ ಜನರ ಮನಸ್ಥಿತಿ ಹೇಗಿದೆ? ತಾವಿಗೆಲ್ಲ ಮನೆಗೆ ಹೋಗ್ತಾ ಇದ್ದೀರಾ, ತಾವು ಹೇಳ್ತಾ ಇದ್ದೀರಾ ಒಡೆಯರವರನ್ನ ಕೈ ಬಿಡಬೇಡಿ ಅಂತೇಳಿ. ಯಾವ ರೀತಿ ಅದು ವರ್ಕೌಟ್ ಆಗುತ್ತೆ ನಿಮ್ಮ ಇದರಲ್ಲಿ ಅಂತ? ಇಲ್ಲ, ಖಂಡಿತ ವರ್ಕೌಟ್ ಆಗುತ್ತೆ. ನಮ್ಮ ಒಡೆಯರವರ ಏನು ಹಿಂದೆ ಸಾಧನೆಗಳು ತಮಗೆ ಇನ್ನೊಂದು ಸರಿ ಹೇಳ್ತಿದ್ದೀನಿ. ಅದನ್ನು ಕೃತಜ್ಞ ಎಲ್ಲರ ಮನೋಭಾವನೆಗಳಲ್ಲಿ ಇದೆ. ಧರ್ಮರಹಿತವಾಗಿ, ಜಾತಿ ರಹಿತವಾಗಿ ಅವ್ರಿಗೆ ಓಟ್ ಹಾಕ್ಕೊಡ್ತಾರೆ. ಮತ್ತು ಈಗ ಮಾಡಿದಂಥ ಸಾಧನೆಗಳ ಬಗ್ಗೆ ನೀವು ಕೋವಿಡ್ ಸಂದರ್ಭದಲ್ಲಿ ಇರೋಂಥ ಮತ್ತೊಮ್ಮೆ ಹೇಳ್ತಿದ್ದೀನಿ, ವ್ಯಾಕ್ಸಿನೇಷನ್ದು ಇರ್ಬೋದು, ಇವತ್ತು ಜೀವಕ್ಕಿಂತ ದೊಡ್ಡದಿನ್ನು ಯಾವುದೂ ಇಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಇಡೀ ವಿಶ್ವದಲ್ಲೇ ನಿರಾಯಾಸವಾಗಿ ನಡೆಸ್ಕೊಂಡು ಹೋದಂಥವ್ರು. ಇವತ್ತು ಈ ಥರ ದೇಶಗಳನ್ನ ಮೋದಿನ ನೋಡಿ ಎಲ್ಲರೂ ಓಟ್ ಹಾಕ್ತಾರೆ ಅಂತ? ಖಂಡಿತ ಆಗ್ತಾರೆ. ಒಡೆಯರ್ಗೂ ಆಗ್ತಾರೆ, ಮೋದಿಯವ್ರಿಗೂ ಆಗ್ತಾರೆ, ನಮ್ಮಲ್ಲಿರೋ ಅಭಿವೃದ್ಧಿ ಕೆಲಸಗಳು ನೋಡಿ ಆಗ್ತಾರೆ. 10 ತಿಂಗಳಲ್ಲಿ 2 ಜನ ಶಾಸಕರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೇಡಮ್. ಈಗ ಶಾಸಕರಾದ ಮೇಲೆ ಮಾಡಬೇಕು, ಆದರೆ ನಮ್ಮ ಅಪ್ಪಚ್ಚುನಂದನ್ ಸಾಹೇಬರು ಮಾಡಿದಾರಲ್ಲ ಮೇಡಮ್, ಆ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ. ಯಾವ ಕೆಲಸಗಳು? ನಾವು ಈಗ ಮೆಡಿಕಲ್ ಕಾಲೇಜ್ ಇರ್ಬೋದು, ತಮ್ಗೆ ಗೊತ್ತಿದೆ. ಅದೆಲ್ಲ ಕಾಂಗ್ರೆಸ್ ಅವಧಿಯಲ್ಲಿ ಬಿಡುಗಡೆಯಾಗಿದ್ದನ್ನು ಈ ಸಲ ನಮ್ಮದು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಪ್ರತಿ ಬಾರಿ ಕಾಂಗ್ರೆಸ್ ಆರೋಪ ಮಾಡ್ತಾನೆ ಇದೆ. ನಮ್ಮ ಅವಧಿಯಲ್ಲಿ ಆಗಿದ್ದಂಥ ಅನುದಾನಗಳಲ್ಲಿ ಕಾಂಗ್ರೆಸ್ ನಾವು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಅಂತ. ನಮ್ಮ ಶಾಸಕರ ಅವಧಿಯಲ್ಲೇ ಆಗಿದ್ದು. ಯೂನಿವರ್ಸಿಟಿನ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ಗಳಾಗಿರ್ಬೋದು, ಕುಶಾಲನಗರದಲ್ಲಿ ನಾವು ಕುಶಾಲನಗರ ಎಜುಕೇಷನ್ ಹಬ್ ಅಂತ ಹೇಳ್ತೀವಿ. ಜೂನಿಯರ್ ಕಾಲೇಜ್ ಯಾವ ಥರ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಯಾವ ಥರ ಇದೆ, ಇವೆಲ್ಲ ಕೂಡ ಮಾಡಿದ್ದೆ ನಮ್ಮ ಶಾಸಕರು. ಅವರ ಹೋರಾಟದ ಪ್ರತಿಫಲವಾಗಿ ಇವೆಲ್ಲ ಆದಂಥದ್ದು ತಮಗೆಲ್ಲ ಗೊತ್ತಿದೆ. ಇನ್ನೂ ಅವಕಾಶ ಇದೆ, ನೋಡೋಣ ಮೇಡಮ್. ಈಗ ಕಾಂಗ್ರೆಸ್ ಶಾಸಕರು ಇನ್ನೂ ಅವಕಾಶ ಇದೆ ಇಲ್ವಾ, ನೋಡೋಣ, ಕಾದು ನೋಡೋಣ ಏನು ಕೆಲಸ ಮಾಡ್ತಾರೆ ಅಂತೇಳಿ ಕಾದು ನೋಡುವ ಅಂತೇಳಿ. ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇದೆಯಾ? ಶಾಸಕರು ಮಾಡಲೇಬೇಕು, ನಮಗೂ ಶಾಸಕರು. ಹಾಗಾಗಿ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಆದರೆ ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಅಪ್ಪಚ್ಚುನಂದನ್ ಸಾಹೇಬರು ಮಾಡಿದಂಥ ಕೆಲಸಗಳನ್ನ ಮತ್ತೆ ಯಾರೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್, ಅಷ್ಟೊಂದು ಹೇಳ್ತೀನಿ. ಅಷ್ಟು ಕೆಲಸ ಮಾಡಿದ್ದಾರೆ ಮೇಡಮ್, ಖಂಡಿತ ಮಾಡಿದ್ದಾರೆ. ಎಷ್ಟು ವರ್ಷ ಆಯಿತು ಜಯವರ್ಧನ್ ಸರ್ ತಾವು ರಾಜಕೀಯಕ್ಕೆ ಬಂದು? ಸುಮಾರು 15ರಿಂದ 20 ವರ್ಷ ಆಯಿತು. ಬೇಡಾಗಿತ್ತು ಅಂತ ಅನಿಸಿದ್ದಿದೆಯಾ? ಇಲ್ಲ, ಹಾಗೇನಿಲ್ಲ ಮೇಡಮ್, ಖಂಡಿತ ಆ ಥರ ಏನಿಲ್ಲ.
ಪಂಚಾಯಿತಿಯ ಅಧ್ಯಕ್ಷರನ್ನ ಹೋದ ತಕ್ಷಣ ರಾಜಕೀಯದಿಂದ ನಿವೃತ್ತಿ ಆಗಿಬಿಡ್ತೇನೆ ಅಂತ ಹೇಳೋದು ಅಂಥದ್ದೇನು ಕನಸು ಕಟ್ಕೊಂಡಿದ್ರೆ ಎಲ್ಲ ಬೇಡ ಅಂತ ಅನ್ಸುತ್ತಾ? ಇಲ್ಲ, ಆ ಥರ ಏನಿಲ್ಲ ಮೇಡಮ್. ನಮ್ಮ ದೇಶಕ್ಕೋಸ್ಕರ ನಾವು ಇವತ್ತು ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದೀವಿ. ನಾವು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸಣ್ಣ ಪುಟ್ಟ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ಅದ್ರ ಜೊತೆ ಗೂಡಿಸ್ಕೊಂಡು ನಮ್ಮ ಮುಂದೆ ಹೋಗ್ತೀವಿ. ಸ್ಥಳೀಯ ನಾಯಕರಾಗಿ ಹೊರಹೊಮ್ಮಿದ್ದೀರಾ? ಸ್ಥಳೀಯ ನಾಯಕರಂತ ಏನಿಲ್ಲ ಮೇಡಮ್, ಕಾರ್ಯಕರ್ತರು. ಹಾಗಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುದ್ದೆನ ತಮಗೆ ಕೊಟ್ಟಿದ್ದಾರೆ? ಇಲ್ಲ, ಆ ಥರ ಏನಿಲ್ಲ ಮೇಡಮ್. ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಅಷ್ಟು ಮಾತ್ರ ಹೇಳ್ತೀನಿ ಮೇಡಮ್. ಪ್ರಾಮಾಣಿಕವಾಗಿ ನಾವು ಶಾಸಕರ ಅವಧಿಯಲ್ಲೂ ಕೆಲಸ ಮಾಡಿದ್ದೀನಿ, ಅವರ ಎಲೆಕ್ಷನಲ್ಲೂ ಕೂಡ ಕೆಲಸ ಮಾಡಿದ್ದೀವಿ, ಸ್ಥಳೀಯ ಎಲೆಕ್ಷನಲ್ಲೂ ಕೆಲಸ ಮಾಡಿದ್ದೀವಿ. ಹಾಗಾಗಿ ಒಂದು ಗುರುತಿಸಿ ಕೊಟ್ಟಿದ್ದಾರೆ ಅಂತ ಒಂದು ಭಾವನೆ. ರಾಜಕೀಯ ಹೊಸದಲ್ಲ, ತಂದೆಯಿಂದ ನೋಡ್ಕೊಂಡು ಬಂದಂಥದ್ದು. ಆಗಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದ್ದೀರಾ ಅಂತ ಒಂದು ಹುಮ್ಮನಸ್ಸು ಇದೆಯಾ ಈಗ? ಇಲ್ಲ, ಸ್ವಲ್ಪ ಸಣ್ಣ ಪುಟ್ಟ ವಿಭಿನ್ನತೆ ಇದೆ. ಆವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ವಿಭಿನ್ನತೆ ಇದೆ. ಅವತ್ತು ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಅವತ್ತು ಜನಗಳಿಗೆ ಸಂಪರ್ಕ ತುಂಬ ಕಡಿಮೆ ಇತ್ತು. ಅವತ್ತು ನಮ್ಮ ತಂದೆಯವರೆಲ್ಲ ಮನೆಯಿಂದನೇ ಊಟ ತಗೊಂಡು, ಸುಮಾರು ಜನ ನಮ್ಮ ತಂದೆಯವರು ನೆನಪಿದೆ ಅದು, ತಂದೆ ಊಟ ತಗೊಂಡೋಗಿ ಮಾಡ್ತಾ ಇದ್ದಾರೆ. ಅಂದರೆ ಅವರಷ್ಟೇ ಅಲ್ಲ, ಸುಮಾರು ಜನ ಮೇಡಮ್. ಕುಶಾಲನಗರದಲ್ಲಿ ದೊಡ್ಡ ದೊಡ್ಡ ಹಿರಿಯ ರಾಜಕಾರಣಿಗಳಿದ್ದಾರೆ. ಅವರೆಲ್ಲ ಮನೆಯಿಂದನೇ ಊಟ ತಗೊಂಡು, ಇಲ್ಲ ಯಾರ್ದೋ ಮನೇಲಿ ಊಟ ತಗೊಂಡು, ಎಲ್ಲ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿ ಕ್ಯಾನ್ವಾಸ್ ಮಾಡ್ತಿದ್ದು ಅಂತ ನನಗೆ ನೆನಪಿದೆ. ಆ ಬದ್ಧತೆ, ಶಿಸ್ತು ಅದೆಲ್ಲ ಪಕ್ಷದಲ್ಲಿ ಇದೆಯಾ ಜಯವರ್ಧನ್ ಅವರೇ? ಪಕ್ಷದಲ್ಲಿ ಬದ್ಧತೆ ಎಲ್ಲ ಇದೆ ಮೇಡಮ್. ಆದರೆ ಆವತ್ತಿನ ದೃಷ್ಟಿಕೋನಗಳಿಗೆ ಇವತ್ತು ಸ್ವಲ್ಪ ಬದಲಾಗಿದೆ. ಹೆಂಗೆ ಬದಲಾವಣೆ ಆಗಿದೆ ಅಂತ? ಇವತ್ತು ಬಂದವರೆಲ್ಲ ನಾಯಕರೇ. ಅದೇ ನಾನು ಹೇಳ್ದಲ್ಲ ಮೇಡಮ್, ಇವಾಗ ಒಂದು ಅವಕಾಶ ಸಿಕ್ಕಿದಾಗ ಅದನ್ನು ತುಂಬ ಅತಿಯಾಗಿ ನಾವು ಆಸೆ ಇಟ್ಕೊಂಡು ಮುನ್ನೋಗಕ್ಕೆ ಹೋಗ್ತಾರೆ. ಅದಾಗೋದಿಲ್ಲ. ಪಕ್ಷದಲ್ಲಿ, ಅದರಲ್ಲೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವ್ರನ್ನ ಖಂಡಿತ ಗುರುತಿಸ್ತಾರೆ. ಅವಕಾಶ ಸಿಗುತ್ತೆ. ಉದಾಹರಣೆಗೆ ನಾನೇ ಅಂತಲೇ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಸಾಧನೆ ಏನಿಲ್ಲ, ನಮ್ಮ ಸಾಧನೆ ಅನ್ನೋದಕ್ಕಿಂತ ನಮ್ಮ ತಂದೆಯವರ ಏನು ಪಕ್ಷದಲ್ಲಿ ಗುರುತಿಸಿದ್ರು ಅದನ್ನು ನೋಡಿ ನಮಗೆ ಗೌರವ ಕೊಡ್ತಾ ಇದ್ದಾರೆ. ನೀವೊಬ್ಬರೇ ಬಂದಿದ್ದೀರಾ? ನಿಮ್ಮ ಜೊತೆ ನಿಮ್ಮ ಮನೆಯಿಂದ ಕುಟುಂಬದಿಂದ ರಾಜಕಾರಣಕ್ಕೆ ಇಳಿದಿದ್ದೀರಾ? ಇಲ್ಲ ಮೇಡಮ್, ನಾನೊಬ್ಬನೇ ರಾಜಕಾರಣಕ್ಕೆ. ಯಾರು ಬರಲೇ ಇಲ್ಲ? ಯಾರೂ ಬರಲಿಲ್ಲ. ತಂದೆಯ ಹಾದಿಯನ್ನು ನೀವು ಮಾತ್ರ ಇಟ್ಕೊಂಡು ಬಂದ್ರಿ. ಯಾಕೆ ಬಂದ್ರಿ ಜಯವರ್ಧನ್ ಅವ್ರ ರಾಜಕಾರಣಕ್ಕೆ? ನಮ್ಮ ತಂದೆಯವ್ರದ್ದು ಆಸೆ ಇತ್ತು ಮೇಡಮ್. ಹಿಂದೆ ಹೇಳಿದಾಗೆ ಒಂದು ಸರ್ಕಾರಿ ಉದ್ಯೋಗಕ್ಕೆ ಸೇರ್ಕೋಬೇಕಿತ್ತು. ಅದು ಬಿಟ್ಟರೆ ರಾಜಕೀಯಕ್ಕೆ ನಿಮಗೇನೋ ಕನಸಿತ್ತ ನಾನು ರಾಜಕಾರಣಕ್ಕೆ ಬರೋ ಇಂಥದ್ದು ಮಾಡಬೇಕು ಅಂತ ಹೇಳಿ ಕನಸಿನಾಗಿತ್ತು? ಇಲ್ಲ, ಮೊದಲೇನು ಇರಲಿಲ್ಲ ಮೇಡಮ್. ಬಂದ ಮೇಲೆ ಇತ್ತು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು. ದಿಢೀರಾಗಿ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಸಿಕ್ತು, ಕಷ್ಟ ಆಯಿತಾ ನಡ್ಸ್ಕೊಂಡು ಹೋಗ್ಲಿಕ್ಕೆ? ಇಲ್ಲ, ಸ್ಟಾರ್ಟಿಂಗ್ ಆ ಥರ ಏನು ಆಗಲಿಲ್ಲ ಮೇಡಮ್. ಆದರೂ ನಾವು ಅನುಭವ ತೊಗೊಳಕ್ಕೆ ಕನಿಷ್ಠ ಪಕ್ಷ ಒಂದು 3-4 ತಿಂಗಳು ಬೇಕಾಯಿತು. ನಾವು ಹೊಸದಾಗಿ ಝೀರೋದಿಂದ ಬಂದದ್ದು. ಎಲ್ಲ ಹಿಂದೇನು ಎಲೆಕ್ಷನ್ ನಿಂತಿರಲಿಲ್ಲ. ಹಾಗಾಗಿ 3-4 ತಿಂಗಳು ಬೇಕಾಯಿತು. ಮತ್ತು ಎಲ್ಲ ನಮ್ಮ ಸದಸ್ಯರೆಲ್ಲ ಸಹಕಾರ ಕೊಟ್ಟರು. ಬಹುಶಃ ಮೊದಲನೇ ಅವಧಿಯಲ್ಲಿ ನನಗೆ ಬೇಡಾಗಿತ್ತು ಅಂತ ಅನಿಸಿತ್ತಾ? ಎರಡನೇ ಅವಧಿಯಲ್ಲಿ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ? ಇಲ್ಲ, ಆ ಥರ ಏನಾಗಲಿಲ್ಲ ಮೇಡಮ್. ಆದರೆ ಸಿಕ್ಕಿದ್ದು ಸದುಪಯೋಗ ಪಡಿಸ್ಕೋಬೇಕಿತ್ತು. ಸಿಕ್ಕಿದಾಗೆ ನಮಗೆ ಕೊರೋನಾ ಬಂತು. ಅಧ್ಯಕ್ಷರಾದ ತಕ್ಷಣವೇ ಕೊರೋನಾ ಜೊತೆಗೆ ಬಂದ್ಬಿಡ್ತು. ಅದೊಂದು ತುಂಬ ಬೇಸರ. ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ. ಆಗ್ಬೋದಿತ್ತು, ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ. ಜನರ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಸ್ಪಂದನೆ ನೀಡಿದ್ದೀರಾ? ಯಾಕೆಂತ ಹೇಳಿದರೆ ನಾನು ಪದೇ ಪದೇ ಕೇಳ್ತೇನೆ, ನಿಮ್ಮನ್ನು ಕೇಳಿದ್ದೆ, ಭಾಳ ವಿಶ್ವಾಸವಿಟ್ಟು ನಿಮ್ಮನ್ನೆಲ್ಲ ಕಳಿಸಿರ್ತಾರೆ ನಮ್ಮ ಧ್ವನಿಗೆ ಒಂದು ಪ್ರತಿಧ್ವನಿಯಾಗಿ, ಅಥವಾ ಪಂಚಾಯತಿಯಲ್ಲಿ ನಮ್ಮ ಕೆಲಸವನ್ನು ಮಾಡಿಕೊಡಿ ಅಂತ. ಆದರೆ ಇವತ್ತು ಹೇಗೆ ಅಂತೇಳಿ ಪಂಚಾಯತಿ ನುಗ್ಗಿದ್ರೆ ನಾಳೆ ಬಾ ನಾಳೆ ಬಾ ನಾಳೆ, ಆ ರೀತಿ ಅಲಿಸುವಂಥದ್ದು ಇನ್ನೂ ಕೂಡ ನಿಂತಿಲ್ಲ. ಇಲ್ಲ ಮೇಡಮ್, ನಮ್ಮ ಅವಧಿಲಂತೂ ಖಂಡಿತವಾಗಿಯೂ ಆ ರೀತಿ ಆಗಲಿಲ್ಲ. ನೀವು ನನ್ನ ಕೇಳೋದಕ್ಕಿಂತ ಜನರನ್ನ ಕೇಳಬೇಕು. ಜೊತೆಗೆ ಈ ಪಂಚಾಯತಿ ವ್ಯವಸ್ಥೆಗಳ ಬದಲಾವಣೆ ಆಗಬೇಕು. ಖಂಡಿತ ನೀವು ಹೇಳ್ತಾ ಇರೋದು. ಕೆಲವು ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡಬೇಕು, ಸಹಕಾರ ಕೊಡಬೇಕು. ಜನಪ್ರತಿನಿಧಿಗಳು ಎಲ್ಲರೂ, ಅವರು ಅಂತಲ್ಲ, ಎಲ್ಲ ಜನಪ್ರತಿನಿಧಿಗಳು ಜನಗಳಿಗೆ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಬಂದಿರ್ತಾರೆ. ಕೆಲವರು ಒಳ್ಳೆ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಕೂಡ ಅವ್ರಿಗೆ ಸಹಕಾರ, ಈ ಕೆಳಮಟ್ಟದಲ್ಲಿರುವಂಥ ಕೆಲವು ಅಧಿಕಾರಿಗಳು ಅವ್ರಿಗೆ ಸಹಕಾರ ಕೊಡಬೇಕು. ಎಲ್ಲ ಸಹಕಾರ ಕೊಟ್ಟಾಗ ಮಾತ್ರ ಒಂದು ಜನಗಳಿಗೆ ಒಳ್ಳೆ ಸಂದೇಶವಾಗುತ್ತೆ. ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಮೇಡಮ್. ರಾಜಕಾರಣ ಖುಷಿ ಕೊಟ್ಟಿದ್ದೀಯಾ? ನಾನು ಆಗಲೇ ಕೂಡ ಕೇಳಿದೆ ನಿಮ್ಮ. ಖುಷಿ ಕೊಟ್ಟಿದೆ ಮೇಡಮ್, ಖಂಡಿತ ಖುಷಿ ಕೊಟ್ಟಿದೆ 100% ಖುಷಿ ಕೊಟ್ಟಿದೆ. ಎಲ್ಲೋ ಒಂದು ಕಡೆಯಿಂದ ಕಾಲೆಳಿತಾರೆ, ಒಂದು ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ ಹೇಳೋದೆಲ್ಲ ಆರೋಪಗಳು ಚುನಾವಣೆ ಸಂದರ್ಭದಲ್ಲಿ ಭಾಳಷ್ಟು ಹರಿದಾಡ್ತು. ಅದೆಲ್ಲ ಸಹಜ ಮೇಡಮ್. ರಾಜಕಾರಣದಲ್ಲಿ ಎಲ್ಲ ಪಕ್ಷದಲ್ಲೂ ಸಹಜ, ಎಲ್ಲ ವ್ಯಕ್ತಿಗೂ ಸಹಜ. ಒಬ್ಬರು ಕಾಲು ಹೇಳೋದು ಅದನ್ನು ನಾವು ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ತೀವಿ ಅದ್ರ ಮೇಲೆ. ಎಲ್ಲೋ 2 ಕ್ಷೇತ್ರ ಕೈಯಲ್ಲಿತ್ತು, ಕೈ ತಪ್ಪಿ ಹೋಯ್ತು ಅಂತೇಳಿ ನೋವು ಕಾಡ್ತಾ ಇಲ್ವಾ ನಿಮಗೆ? ಖಂಡಿತ ಮೇಡಮ್, ಖಂಡಿತ. ನಾವು ಶಾಸಕರಿದ್ದಾರೆ, ನಮ್ಮ ಶಾಸಕರ ದ್ವಯರಿದ್ದಾರೆ ಅಂತೇಳಿ ಬೀಗ್ತಾ ಇದ್ದಾರೆ. ಈಗ ಎಲ್ಲೋ ನಮ್ಮ ಕೈಯಿಂದ ತಪ್ಪಿ ಹೋಯ್ತಲ್ಲ ಅಂತ ನಿಮಗೆ ಆಗಲ್ಲ. 25 ವರ್ಷಗಳ ಕಾಲ ಕೊಡಗು BJPಯ ಭದ್ರಕೋಟೆ. ಖಂಡಿತ ನಿರಾಸೆ ಆಗಿದೆ. ನಿರಾಸೆ ಆಗಿದೆ ಮೇಡಮ್, ಅದರಲ್ಲಿ ಎರಡು ಮಾತೇ ಇಲ್ಲ. ಅತಿ ಉತ್ಸಾಹ ಅಥವಾ ಅತಿ ನಿರೀಕ್ಷೆ BJP ಇದ್ದೇ ಇರುತ್ತೆ, BJPನ ಜನ ಬಿಟ್ಟು ಕೊಡಲ್ಲ ಅಂತ ಹೇಳುವಂಥದ್ದು ಹುಸಿ ಆಗ್ಬಿಡ್ತಲ್ಲ. ಸಣ್ಣ ಪ್ರಮಾಣದ ಅತಿಯಾದ ವಿಶ್ವಾಸನೂ ಕೂಡ ನಮಗೆ ಮಾರಕ್ಕಾಯಿತು ಅಂತಲೇ ಅಂದ್ಕೊಂಡಿದ್ದೀನಿ ಮೇಡಮ್. ಆ ವಿಶ್ವಾಸ ಇಟ್ಕೊಂಡು ಇವತ್ತು ಹೋಗ್ತಾ ಇದ್ದೀರಾ ಜನರ ಮುಂದೆ? ಇಲ್ಲ ಮೇಡಮ್, ಇವತ್ತು ನಾವು MP ಕ್ಷೇತ್ರ ಏನು ಸುಭದ್ರವಾಗಿದೆ. ಹಿಂದೆ ಪ್ರತಾಪ್ ಸಿಂಹ ಅವರು ಮಾಡಿದಂಥ ಸಾಧನೆಗಳಿರ್ಬೋದು, ನಮ್ಮ ಶಾಸಕರು
ಪ್ರತಾಪ್ ಸಿಂಹನೇ ಒಂದು ಸೈಡ್ ಇಂಟರ್ವ್ಯೂಲಿ ಹೇಳ್ಕೊಂಡಿದ್ದಾರೆ, ನಾನು ಕೊಡಗಿಗೆ ಏನು ಮಾಡಿಲ್ಲ, ಅನ್ಯಾಯ ಮಾಡಿಬಿಟ್ಟೆ. ಅಂದರೆ ಮೈಸೂರು ಮತ್ತು ಕೊಡಗು ಎರಡು ಸೇರಿ ನಾನು ಮಾತಾಡ್ತಿದ್ದೀನಿ ಮೇಡಮ್. ಹಾಗಾಗಿ ಎರಡೂ ಕ್ಷೇತ್ರ, ಎರಡೂ ಜಿಲ್ಲೆಗಳು ಸೇರಿ MP ಕ್ಷೇತ್ರ ಆದ್ದರಿಂದ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಕಳೆದ ಸಲ ಅದು ಅನ್ಯಾಯ ಈ ಬಾರಿ ಆಗಲ್ಲ? ಇಲ್ಲ, ಖಂಡಿತ ಆಗಲ್ಲ ಮೇಡಮ್, ಖಂಡಿತ ಆಗಲ್ಲ. ಒಡೆಯರ್ ಮಾಡ್ತಾರೆ ಅಂತ ವಿಶ್ವಾಸ ಇದೆ ಮೇಡಮ್, 100% ವಿಶ್ವಾಸ ಇದೆ. ಒಳ್ಳೆ ವಿದ್ಯಾವಂತರಿದ್ದಾರೆ, ಜೊತೆಗೆ ಅವರೆಲ್ಲ ಮನೆತನದವರು ಕೊಡುಗೆ ಕೊಟ್ಟಂಥವ್ರು, ಯಾವುದೇ ರಾಜಕೀಯದಲ್ಲಿ ನಿರೀಕ್ಷೆ ಇಲ್ಲದಂಥ ವ್ಯಕ್ತಿತ್ವನ ಬೆಳೆಸ್ಕೊಂಡಂಥವ್ರು. ಖಂಡಿತ ಅವರು ಜನಸಾಮಾನ್ಯರಿಗೆ ಸಹಕಾರ ನೀಡ್ತಾರೆ. ರಾಜಕೀಯದ ಬ್ಯಾಕ್ಗ್ರೌಂಡ್ ಇಲ್ಲದೆ ದಿಢೀರಾಗಿ ಪಕ್ಷಕ್ಕೆ ಬಂದುಬಿಟ್ರು, ಹಂತವಾಗಿ ಬಂದಿದ್ರೆ ಅವ್ರಿಗೊಂದು ಅನುಭವ ಇರ್ತಾಯಿತ್ತು. ಆದರೆ ಒಡೆಯರಿಗೆ ಈಗ ಅನುಭವ ಇಲ್ಲ, ಅನುಭವದ ಕೊರತೆ ಇದೆ ರಾಜಕೀಯದಲ್ಲಿ. ಈಗ ಪ್ರತಾಪ್ ಸಿಂಹ ಅವರು ಬಂದರು, ತಮ್ಮ ಪ್ರತಾಪ್ ಸಿಂಹ ಅವರು ಅಂಕಣಕಾರರಾಗಿದ್ದರು. ಅಲ್ಲ, ಅಂಕಣಕಾರರಾಗಿದ್ದರು, ಪತ್ರಕರ್ತರು, ಒಳ್ಳೆ ಪತ್ರಕರ್ತರು. ತಮ್ಮಂತೆ ಅವರು ಕೂಡ ಒಳ್ಳೆ ಪತ್ರಕರ್ತರಾಗಿದ್ದರು. ಆ ನಿಟ್ಟಿನಲ್ಲಿ ಬಂದರು. ಅವರು ಒಳ್ಳೆ ಸಾಧನೆ ಮಾಡೋರು, ತಮಗೆ ಗೊತ್ತಿದೆ. ಎರಡು ಅವಧಿಲೂ ಕೂಡ ಒಳ್ಳೆ ಸಾಧನೆ ಮಾಡಿದ್ರು. ಮೊದಲನೇ ಸಾಧನೆ ನೋಡಿ ಎರಡನೇ ಸಾಧನೆ ಒಳ್ಳೆ ಅಂತರದಲ್ಲಿ ಗೆದ್ದರು. ಅದೇ ರೀತಿ ಒಡೆಯರವರು ಕೂಡ ಹೊಸ ಅನುಭವ. ಖಂಡಿತ ಅವರು ಏನೊಂದು ಈಗ ಆಲ್ರೆಡಿ ಅನುಭವ ಬಂದಿದೆ ಅನ್ನೋರಿಗೆ ಒಂದು 6 ತಿಂಗಳಲ್ಲೆಲ್ಲ ಕಲ್ತ್ಕೊಳ್ತಾರೆ. ವಿರೋಧ ಪಕ್ಷದವರ ಟೀಕೆಗೆ ಉತ್ತರ ಸಿಗ್ತದ? 100% ವಿರೋಧ ಪಕ್ಷ ಟೀಕೆ ಮಾಡೋಂಗೇ ಇಲ್ಲ ಮೇಡಮ್. ಅವ್ರ ವ್ಯಕ್ತಿತ್ವ ಅಂಥದ್ದು. ನಾವು ಹಿಂದೆನೇ ಹೇಳಿದ್ದೀನಿ, ಅವರ ಕೊಡುಗೆಗಳ ಬಗ್ಗೆ ಯಾರು ಟೀಕೆ ಮಾಡಲ್ಲ. ಯಾಕೆ ಅಂತೇಳಿ ಈಗ ರಾಜ್ಯಕ್ಕೆ ಬಂದಾಗ ತಾವು ಹೇಳಿರಿ, ನಾನು ತಂದೆಯಿಂದ ಬಳುವಳಿ ತಗೊಂಡು ಬಂದೆ, ತಂದೆಯ ಮಾರ್ಗದರ್ಶನ ನಾನು ಬಂದೆ. ಒಂದು ಗುರು ಇರ್ತಾರೆ. ಅರೆ ದಿಢೀರಾಗಿ ಅದು ಕೊನೆಯ ಅವಧಿಯಲ್ಲಿ ಪ್ರತಾಪ್ ಸಿಂಹ ಅಂತ ಹೇಳಿ ಕೊನೆಯ ಅವಧಿಯಲ್ಲಿ ಒಡೆಯರ್ ಹೆಸರು, ಯದುವೀರವರ ಹೆಸರು ಹೊರಗೆ ಬಂತು. ಪ್ರತಾಪ್ ಸಿಂಹ ಅವರಿಗೆ ನಿರಾಸೆ ಆಯಿತು. 10 ವರ್ಷಗಳ ಕಾಲ MP ಆದಂಥವರು ಇರ್ಬೋದು ಮೇಡಮ್. ಅಂದರೆ ವ್ಯಕ್ತಿಗತವಾಗಿ ಇವ್ರನ್ನ ಇನ್ನೂ ಉತ್ತಮವಾದ ಪ್ರತಾಪ್ ಸಿಂಹ ಅವರು ಒಳ್ಳೆ ಅಭ್ಯರ್ಥಿ ಅಂತಲ್ಲ, ಎರಡು ಮಾತೇ ಇಲ್ಲ ಮೇಡಮ್. ಅವ್ರಿಗಿಂತಲೂ ಒಂದು ಒಳ್ಳೆಯ ಅಭ್ಯರ್ಥಿನ ಹುಡುಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ನಾವು 400 ಟಾರ್ಗೆಟ್ ಇಟ್ಕೊಂಡಿದ್ದಾರೆ ನಮ್ಮ ಪಾರ್ಟಿಯಲ್ಲಿ, ಅದನ್ನು ಪೂರೈಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಒಳ್ಳೆಯ ಅಭ್ಯರ್ಥಿಗೆ ಕೊಟ್ಟಿದ್ದಾರೆ ಮೇಡಮ್. CM ಅವರ ಪ್ರತಿಷ್ಠೆಯ ಕಣ ಕೊಡಗು ಮೈಸೂರು ಇರ್ಬೋದು ಮೇಡಮ್. ಅವರ ಕ್ಷೇತ್ರ ಆದ್ದರಿಂದ ಪ್ರತಿಷ್ಠೆ ಕಣ ಆಗಿರ್ಬೋದು. ಆದರೂ ಕೂಡ BJPಗೂ ಇದು ಪ್ರತಿಷ್ಠೆಯ ಕಣ ಖಂಡಿತ. ಯಾಕಂದರೆ ನಾವು ಹಿಂದೆ ಕೂಡ ಗೆದ್ದಂಥ ಕ್ಷೇತ್ರ ಸತತವಾಗಿ 3ನೇ ಬಾರಿ ಇದನ್ನು ಪ್ರತಿನಿಧಿಸ್ತಾ ಇರೋದು BJPಯಿಂದ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಉಳಿಸ್ಕೊಳ್ತೀರಾ? ಖಂಡಿತ ಉಳಿಸ್ಕೊಳ್ತೀವಿ. MP ಸೀಟನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು? ಯಾವ ಕಾರಣಕ್ಕೂ ಬಿಟ್ಕೊಡೋದು. ಎಲ್ಲ ನಾಯಕರೆಲ್ಲರೂ ಟೊಂಕ ಕಟ್ಟಿ ನಿಂತಿದ್ದೀರಾ, ಮನೆಗೆ ಹೋಗ್ತಾ ಇದ್ದೀರಾ, ಜನರನ್ನು ಓಲೈಸ್ತಾ ಇದ್ದೀರಾ? ಖಂಡಿತ. ಮೈಸೂರು ಭಾಗದಲ್ಲಾಗಿರ್ಬೋದು, ನಮ್ಮ ಕೊಡಗು ಭಾಗದಲ್ಲಾಗಿರ್ಬೋದು, JDS ಮತ್ತು BJP ಎರಡೂ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ಒಂದು ಒಳ್ಳೆಯ ಒಗ್ಗಟ್ಟನ್ನು ಪ್ರದರ್ಶಿಸಿ ಒಳ್ಳೆ ರೀತಿಯಾಗಿ ಮುನ್ನಗ್ತಿದ್ದಾರೆ. ಅದರಲ್ಲೂ ನಮ್ಮ ಕೊಡಗಿನ ಭಾಗದಲ್ಲಿ ಅಪ್ಪಚ್ಚುರಂಜನ್ ಸಾಹೇಬರು, KG ಬೋಪಯ್ಯ ಸಾಹೇಬರು, ಆ ಕಡೆ ಭಾಗದಲ್ಲಿ GT ದೇವೇಗೌಡರು ಪ್ರಬಲವಾಗಿ ನಿಂತಿದ್ದಾರೆ, ತಮಗೆ ಗೊತ್ತಿದೆ. ಹಾಗಾಗಿ ಗೆಲುವು ಭಾಳ ನಿರಾಶಾದಾಯಕವಾಗಿ ಗೆಲುವು ನಮಗೆ ಸಿಗುತ್ತೆ ಅಂತ ವಿಶ್ವಾಸ ನಮಗೆ ಇದೆ. ಎಷ್ಟು ಮತಗಳ ಹಂತದಿಂದ ಗೆಲ್ಬೋದು ಅಂತ ಅನಿಸುತ್ತೆ? ಯಾಕೆಂತ ಕೇಳ್ತಾ ಇದ್ದೇನೆ ಅಂತ ಹೇಳಿದರೆ, ತಾವೇ ಮೊನ್ನೆ ರಾಜಕಾರಣಕ್ಕೆ ಬಂದಂಥವರಲ್ಲ. ಹಾಗಾಗಿ ತಮ್ಮನ್ನು ಕೇಳ್ತಾ ಇದ್ದೇನೆ, ಎಷ್ಟು ಅಂತರದಿಂದ ಗೆಲುವನ್ನು ಸಾಧಿಸ್ಬೋದು ಅಂತ ತಮಗೊಂದು ನಿರೀಕ್ಷೆ ಇದೆ ಅಂತ? 1 ಲಕ್ಷಕ್ಕಿಂತ ಮೇಲೆ ಅಂತರದಿಂದ ಗೆಲ್ತಾರೆ 100%. ಆ ವಿಶ್ವಾಸ ಇದೆ? ಖಂಡಿತ ಇದೆ. ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಮೇಡಮ್, ಇವತ್ತು ಜಾತಿ, ಧರ್ಮ, ವ್ಯಕ್ತಿ ಇವರೆಲ್ಲದಕ್ಕಿಂತ ಹೆಚ್ಚಾಗಿ ದೇಶನೇ ದೊಡ್ಡದು, ಸಂವಿಧಾನನೇ ದೊಡ್ಡದು. ನಾವು ದೇಶಕ್ಕೋಸ್ಕರ ಮುಡಿಪಾಗಿರಬೇಕು, ದೇಶಕ್ಕೋಸ್ಕರ ನಾವು ವೋಟನ್ನು ಮಾಡಬೇಕು, ಸಂವಿಧಾನವನ್ನು ನಾವು ಪಾಲನೆ ಮಾಡಬೇಕು, ಅದಕ್ಕೆ ಗೌರವಿಸಬೇಕು ಅಂತ ಹೇಳಿ ಇಚ್ಛೆ ಪಡ್ತೀವಿ. ಪ್ರಿಯ ವೀಕ್ಷಕರೇ, ಕದನ ಕಣದಲ್ಲಿ ಮುಕ್ತವಾಗಿ, ಬಹುಶಃ ನಾನು ಇದು 4ನೇ ಬಾರಿ ಅವರನ್ನು ಸಂದರ್ಶನ ಮಾಡಿದೆ. 3 ಬಾರಿ ಚುನಾವಣೆಗಿಂತ ಮುಂಚೆ, ಚುನಾವಣೆ ಕಳೆದ ನಂತರ, ಮತ್ತು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ. ಅವತ್ತಿನಿಂದ ಬಹುಶಃ ಅವ್ರನ್ನ ನೋಡ್ಕೊಂಡು ಬರ್ತಿದ್ದಾಗೆ ಅದೇ ಮಾತು, ಅದೇ ಸೌಮ್ಯ ಸ್ವಭಾವ. ರಾಜಕೀಯದಲ್ಲಿ ವರ್ಕೌಟ್ ಆಗುತ್ತಾ ಅಂತ ಗೊತ್ತಿಲ್ಲ. ಇವ ನೇರ ನುಡಿ ಮತ್ತು ಸೌಮ್ಯ ಸ್ವಭಾವ, ಮತ್ತಷ್ಟು ಅವಕಾಶಗಳು BJPಯಿಂದ ಒಲಿದು ಬರಲಿ, ತಮಗೆ ಪಂಚಾಯಿತಿಯನ್ನು ಮುನ್ನಡೆಸೋ ಸೌಭಾಗ್ಯ ಆದರೂ ಮತ್ತೊಮ್ಮೆ ಸಿಗಲಿ ಅಂತ ಹೇಳ್ತಾ ಕದನ ಕಣವನ್ನು ನಿಲ್ಲಿಸ್ತಾ ಇದ್ದೇನೆ. ಇದು ತಮಗೆ ವಂದನೆಯನ್ನು ಸಲ್ಲಿಸ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.